ದೊಡ್ಡವರು ಒಂದು ಮಾತು ಹೇಳ್ತಾರೆ, ಏನಂದರೆ ಸಾಕ್ಷಾತ್ ದೇವ್ರುಗಳು ನಿಮ್ಮ ಮುಂದೆ ಕಣ್ಣು ಮುಂದೆ ಬಂದರೆ ನೀವೆಲ್ಲ ಭಯಭೀತರಾಗ್ತೀರಾ ಕಣ್ರೋ ಅಂತ. ಹಾಗೆ ನನ್ನ ಜೀವನದಲ್ಲೂ ಇದೇ ಥರದ ಒಂದು ಸನ್ನಿವೇಶ ಬಂದಿದೆ, ಕೇಳಿ ನೋಡಿ. ಏನಂದರೆ ದೇವರುಗಳೆಲ್ಲ ಧರೆಗಿಳಿದು ಬಂದಿದ್ದಾರೆ. ಅಂದರೆ ನವನಾಥರ ಸಾಧಕರಾದಂಥ ನವನಾಥರೇ, ಸಾಕ್ಷಾತ್ ನವನಾಥರೇ ಇಲ್ಲಿ ಬಂದಿರುವಾಗ ಆ ಸಂದರ್ಭದಲ್ಲಿ ನಮ್ಮ ಎದುರುಗಡೆ ಒಂದು ಹಾವು ಬರ್ತಾ ಇದೆ. ಸೊ ಆ ಹಾವಿಗೆ ನಾವು ಭಯಭೀತರಾಗ್ತಿಲ್ಲ, ಬಟ್ ಆ ಹಾವನ್ನೇ ನೋಡ್ಕೋತಾ ಕೂತಿದ್ದೀವಿ. ಅಲ್ಲಿದ್ದಂಥ ನವನಾಥಕರು ಬಂದು ಆ ಹಾವಿಗೆ ಅಲ್ಲಿಂದ ಓಡಿಸ್ತಾರೆ. ಸೊ ಅವ್ರ ಭಾಷೆಯಲ್ಲಿ ಯಾವ ಥರ ಹೇಳ್ತಾರೆ ನೀವೇ ಕೇಳಿ ನೋಡಿ. ನೀವೇ ನೋಡಿದ್ರಲ್ಲ ದೇವರುಗಳು ನಮ್ಮ ಜೊತೆ ಹೇಗೆ ಮಾತಾಡಲು ಬರ್ತಾರೆ ಅಂತ. ಬಟ್ ನಾವು ನೋಡುವ ಭಾವ, ನೋಡುವ ದೃಷ್ಟಿ ಇಟ್ಕೊಂಡ್ರೆ ನಮಗೆ ದೇವರು ಖಂಡಿತ ಕಾಣ್ತಾನೆ. ಮತ್ತು ದೇವರು ನಮಗೆ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೂಪದಲ್ಲಿ, ಸರಿಯಾದ ಜಾಗಕ್ಕೆ ಹೋಗಬೇಕೆಂದು ತೋರಿಸುತ್ತಾರೆ. ದೇವರ ಮಾರ್ಗದಲ್ಲಿ ನಡೆಯುತ್ತಾ, ದೇವರ ಪ್ರೆಸೆನ್ಸ್ನ ಅರ್ಥ ಮಾಡಿಕೊಳ್ಳುತ್ತಾ, ದೇವರು ಕೊಡುವಂಥ ಸಾಧನೆಯನ್ನು ಮಾಡುತ್ತಾ ದೇವರೊಟ್ಟಿಗೆ ನಾವೆಲ್ಲರೂ ನಡೆಯೋಣ ಎಂದು ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಈ ಥರ ಅದ್ಭುತವಾದ ಕ್ಷಣದ ವೀಡಿಯೋಗಳನ್ನು ನೋಡಿದಲು ಮತ್ತು ನನ್ನ ಪೇಜ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಮಾತುಶ್ರೀ ನರ್ಮದೇ ಹರ್.